ದ್ವೇಷ ಮರೆತು ಪ್ರೀತಿ ಹಂಚೋಣ, ನೋವ ಮರೆತು ನಗುತ್ತಾ ಇರೋಣ, ಬದುಕಿಗೊಂದು ಅರ್ಥ ಕೊಡೋಣ. ಹಾಯ್ ಫ್ರೆಂಡ್ಸ್, ನಾವು ನಿಮ್ಮ ಉತ್ತರ ಕರ್ನಾಟಕದ ಹುಡುಗಿಯರು. ನಮ್ಮ ಕಡೆಯಿಂದ ನಿಮಗೆ ನಮಸ್ಕಾರಗಳು. ಇದು ನಮ್ಮ ಮೊದಲನೆಯ ಲಾಗ್. ಕಾಲೇಜ್ಗೆ ಹೋಗುವಾಗ ನಮ್ಮ ಹಾಸ್ಟೆಲಲ್ಲಿ ಒಂದು ರೂಲ್ಸ್ ಇದೆ. ಅದೇನಪ್ಪ ಅಂದರೆ, ನಾವು ಹೋಗಬೇಕಾದ್ರೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ, ಯಾಕೆ ಹೋಗ್ತಾ ಇದ್ದೀವಿ ಅಂತೇಳಿ ಇಲ್ಲಿ ಸಿಗ್ನೇಚರ್ ಮತ್ತು ನಮ್ಮ ಹೆಸರು ಬರೆದ್ಬಿಟ್ಟು ಹೋಗಬೇಕಿರುತ್ತೆ. ಅದೇ ದೀಪಾ ನಮ್ಮೆಲ್ಲರ ಹೆಸರು, ನಮ್ಮೆಲ್ಲರ ಸೈನ್ ಅವಳೇ ಮಾಡ್ತಾಯಿದ್ಲು. ನಾವು ನೋಡ್ಕೊತ ನಿಂತ್ಕೊಂಡಿದ್ವಿ. ತುಂಬ ಸ್ಪೀಡಲ್ಲಿ ಬರಿತಾ ಇದ್ಲು, ಯಾಕಂದರೆ ನಾವು ಬಸ್ಗೆ ಹೋಗೋದಿರುತ್ತೆ. ಅದೇ ಎಲ್ಲ ಬರೆದ್ಬಿಟ್ಟು ಹೋಗ್ತಾ ಇದ್ವಿ. ಬೇಗ 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 ಹೋಗ್ತಾ ಇದ್ವಿ. ಅಂದರಲ್ಲಿ ನಮ್ಮ ಆಂಟಿ ನಮಗೆ ಕರೆದ್ಬಿಟ್ಟು ಸಿಗ್ನೇಚರ್ ಮಾಡಿದ್ರಾ ಅಂತ ಕೇಳಿದ್ರು. ನಾವು ಮಾಡಿದ್ದೀವಿ ಅಂತ ಹೇಳಿ ಬೇಗ 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 ಹೊರಟಿದ್ವಿ. ಆದರೆ ಹೊರಗಡೆ ಜಿಟಿ ಮಳೆ ಬರ್ತಾಯಿತ್ತು. ಮಳೆಯಲ್ಲಿ ಜಿಗಿದಾಡಿಕೊಂಡು ನಾವು ಹೋಗ್ತಾ ಇದ್ವಿ. ಬಸ್ ಬರೋಕ್ಕೆ ಇನ್ನೂ 5 ನಿಮಿಷ ಇತ್ತು. ನಾವು ಹಾಗೆ ಮಾತಾಡಿಕೊಂಡು ಹೋಗ್ತಾ ಇದ್ವಿ. ಅಕ್ಕ ಮತ್ತು ದೀಪಾ ಮುಂದೆ ಹೋದರು. ನಾನು ಮತ್ತು ಸೃಷ್ಟಿ ಅವ್ರ ಹಿಂದ್ಗಡೆ ಹೋಗ್ತಾ ಇದ್ವಿ. ಜಿಟಿ ಮಳೆ ಹೋಗಿ ಸ್ವಲ್ಪ ಜಾಸ್ತಿ ಆಯಿತು. ನಾವು ಅಂಬ್ರೆಲಾ ಬೇರೆ ತಂದಿರಲಿಲ್ಲ. ಅದೇ ವೇಲ್ ತಲೆ ಮೇಲೆ ಹಾಕ್ಕೊಂಡು ಮತ್ತು ದೀಪಾ ಕರ್ಚಿಪನ್ನು ತಲೆ ಮೇಲೆ ಹಾಕ್ಕೊಂಡು ಮುಂದೆ ಹೊರಟ್ವಿ. ಸೃಷ್ಟಿ ವಿಡಿಯೋ ಮಾಡ್ಕೊತ ಹಿಂದೆ ಬರ್ತಾ ಇದ್ಲು. ಇದು ಕೋರಮಂಡಲ್. ಇದು ಒಂದು ಚಿಕ್ಕ ಹಳ್ಳಿ ಆಗಿರೋದ್ರಿಂದ ಇಲ್ಲಿ ಪ್ರಾಪರಾಗಿ ಬಸ್ ಸ್ಟ್ಯಾಂಡ್ ಬೇರೆ ಇಲ್ಲ. ನಮಗೆ ಮಳೆಯಿಂದ ಬಚಾವಾಗಲು ತಲೆ ಮೇಲೆ ಆಶ್ರಯ ಇಲ್ಲದೆ ಕಾರಣ ಮರದ ಹತ್ರ ಹೋಗಿ ನಿಂತ್ಕೊಂಡ್ವಿ. 8:20ಕ್ಕೆ ಬರೋ ಬಸ್ಸು 8:30 ಆದರೂ ಬರಲಿಲ್ಲ. ತುಂಬಾ ವೇಟ್ ಮಾಡಿದ್ವಿ. ಏನು ಮಾಡಬೇಕು ಅಂತಾನೆ ನಮ್ಗೆ ಗೊತ್ತಾಗಲೇ ಇಲ್ಲ. ಆದರೆ ಸಡನ್ನಾಗಿ ಅಲ್ಲೊಂದು ಕಪ್ಪಿ ಬಂದ ಕಾರಣ ಅಕ್ಕ ಭಯ ಬಿದ್ಲು. ನೋಡಿ, ಇಲ್ಲಿ ಕಪ್ಪಿ ಇದೆ ನೋಡಿ, ಚಿಕ್ಕದಾಗಿದೆ. ಚಿಕ್ಕಿದ್ರೂ ಕೂಡ ಎಲ್ಲರೂ ಇದಕ್ಕೆ ಎಷ್ಟು ಭಯ ಪಡ್ತಾರೆ. ಕೊನೆಗೂ ಬಸ್ ಬಂತು. ಬಸ್ಸಲ್ಲಿ ನಾವು 4 ಜನ ಕುತ್ಕೊಂಡು ಟಿಕೆಟ್ ತಗೊಂಡು ಹಾಗೆ ಬಸ್ ಪ್ರಯಾಣ ನಡೆಸಿದ್ವಿ. ನಾವು ಇವಾಗ ಹೊರಟಿರೋದು KGFಗೆ, ಟೌನ್ಗೆ. ಕೋರಮಂಡಲಿಂದ ಒಂದು 5 ಕಿಲೋಮೀಟರ್ ಬಿಟ್ಟು KGF ಬರುತ್ತೆ. ಅಲ್ಲಿಗೆ ನಾವು ಇವಾಗ ಹೋಗಿ ಮತ್ತೆ ಅಲ್ಲಿಂದ ಆಟೋಗೆ ನಮ್ಮ ಕಾಲೇಜ್ಗೆ ಹೋಗೋದಿರುತ್ತೆ. ನೋಡಿ, ಇವಾಗ ನಾವು KGF ಬಸ್ ಸ್ಟ್ಯಾಂಡ್ಗೆ ಬಂದ್ವಿ. ಇದು ನಮ್ಮ ಕೋಲಾರ ಗೋಲ್ಡ್ ಫೀಲ್ಡ್ ಬಸ್ ಸ್ಟ್ಯಾಂಡ್. ಕೆಳಗಡೆ ಇಳಿದ್ವಿ. ಅಯ್ಯೋ ಏನೋ ಅಕ್ಕ ತುಂಬ ಅವಸರದಲ್ಲಿ ಇರಬೇಕನ್ಸುತ್ತೆ. ಹಾಗೆ ನಾವು ಅಕ್ಕಗೆ ಬಾಯ್ ಮಾಡಿದ್ವಿ. ಮತ್ತೆ ನಾವು 3 ಜನ ಆಟೋ ಕಡೆಗೆ ಹೊರಟ್ವಿ. ಅಲ್ಲಿ ಜಾಸ್ತಿ ಆಟೋ ನಿಂತ್ಕೊಂಡಿದ್ದು. ಮತ್ತು ನಮ್ಮ ಮುಂದ್ಗಡೆ ಇರೋ ಆಟೋ ಅಂಕಲ್ ಹತ್ರ ಹೋದ್ವಿ. ಅವರು ಎಲ್ಗಮ್ಮ ಅಂತೇಳಿ ಕೇಳಿದ್ರು. ನಾವು ಕಾಲೇಜ್ಗೆ ಹೋಗ್ಬೇಕು ಅಂಕಲ್ ಅಂತೇಳಿ ಆಟೋದಲ್ಲಿ ಕೂತ್ಕೊಂಡ್ವಿ. ನಾವು ಆಟೋ ಪ್ರಯಾಣವನ್ನು ಆನಂದಿಸುತ್ತಾ 3 ಜನ ಎಂಜಾಯ್ ಮಾಡ್ತಾ ಇದ್ವಿ. ಪ್ರಕೃತಿ ನಮ್ಮ ಬದುಕಿನ ಭಾಗವಲ್ಲ, ನಾವು ಪ್ರಕೃತಿಯ ಒಂದು ಭಾಗವಷ್ಟೇ. ಈ ಜಿಟಿ ಮಳೆಯಲ್ಲಿ ಹಸಿರು ಮತ್ತಷ್ಟು ಸುಂದರವಾಗಿ ಕಾಣಿಸುತ್ತೆ. ನೀವು ನೋಡ್ತಾ ಇದ್ದೀರಿ, ಎಷ್ಟೊಂದು ಸುಂದರವಾಗಿ ಕಾಣ್ತಾ ಇದೆ. ಮತ್ತು ಅದರಲ್ಲಿ ಆಟೋ ಪ್ರಯಾಣ ಮತ್ತು ಹಸಿರು ಮಳೆ ಅಂದರೆ ತುಂಬಾ ಮಜಾ ಬರುತ್ತೆ. ನಮ್ಮ ಕಾಲೇಜ್ ಒಂದು ಸುಂದರವಾದ ಪರಿಸರದ ಮಧ್ಯದಲ್ಲಿದೆ. ಅಲ್ಲಿ ನೋಡಿ, ಮುಂದೆ ಬರ್ತಾ ಇರೋದೇ ನಮ್ಮ ಕಾಲೇಜ್. ಡಾಕ್ಟರ್ ಟಿ. ತಿಮ್ಮಯ್ಯ ತಾಂತ್ರಿಕ ಮಹಾವಿದ್ಯಾಲಯ KGF. ಇನ್ನೂ ಕ್ಲಾಸಸ್ ಸ್ಟಾರ್ಟ್ ಆಗಲು ಇನ್ನೂ 10 ನಿಮಿಷ ಇತ್ತು ಎಂಬಂತೆ ನಾವು ಮುಂದೆ ಹೋಗ್ತಾ ಇದ್ವಿ. ಸೃಷ್ಟಿ ಹಿಂದೆ ಬರ್ತಾ ಇದ್ಲು. ಯಾವಾಗಲೂ ಅವಳು ನಮ್ಮ ಹಿಂದೆನೇ ನಮ್ಮ ವಿಡಿಯೋನೇ ಮಾಡ್ಕೊತಿರ್ತಾಳೆ ಯಾವಾಗಲೂ. ಇಲ್ಲಿ ನೋಡಿ, ಇದ್ದಾಳೆ ನೋಡಿ ಸೃಷ್ಟಿ, ದೀಪಾ ಮತ್ತು ನಾನು. ಇದು ನಮ್ಮ ಕಾಲೇಜಿನ ಅಕಾಡೆಮಿಕ್ ಬ್ಲಾಕ್. ಇವಾಗ ನೋಡಿ ಫ್ರೆಂಡ್ಸ್, ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಇವರು ನಮ್ಮ ಕಾಲೇಜಿನ ಫೌಂಡರ್ ಡಾಕ್ಟರ್ ತಿಮ್ಮಯ್ಯ. ಕೆಳಗಡೆ ಮೆಕ್ಯಾನಿಕಲ್ ಮತ್ತು EEE ಡಿಪಾರ್ಟ್ಮೆಂಟ್ ಇದೆ. ನಮ್ಮ ಡಿಪಾರ್ಟ್ಮೆಂಟ್ ಇರೋದು ಮೇಲೆ, ಕಂಪ್ಯೂಟರ್ ಸೈನ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್. ಇದು ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್. ಬನ್ನಿ ಫ್ರೆಂಡ್ಸ್, ಇವಾಗ ನಾನು ನಿಮಗೆ ನಮ್ಮ ಡಿಪಾರ್ಟ್ಮೆಂಟ್ ತೋರಿಸ್ತೀನಿ. ಇದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್. ನಾನು ನಿಧಾ, ಇದು ನನ್ನ ಡಿಪಾರ್ಟ್ಮೆಂಟ್. ನಿಮಗೆ HOD ರೂಮ್ ತೋರಿಸ್ಬೇಕಂತೇಳಿ ಹೋಗ್ತಾ ಇರಬೇಕಾದ್ರೆ ಮಳೆಯಿಂದಾಗಿ ನಮ್ಮ ಕಾಲೇಜಲ್ಲಿ ಕರೆಂಟೇ ಹೋಗಿಬಿಟ್ಟಿತ್ತು. ಎಲ್ಲ ಕತ್ಲು ಕಾಣಿಸ್ತಾ ಇತ್ತು. ಅದಕ್ಕೆ ಮತ್ತೆ ನೆಕ್ಸ್ಟ್ ಯಾವಾಗಾದರೂ ತೋರಿಸ್ತೀನಿ. ಇವಾಗ ಹೋಗ್ತಾ ಇರೋದು ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ಗೆ. ಇದು ಸೃಷ್ಟಿ ಮತ್ತು ದೀಪಾ ಅವರ ಡಿಪಾರ್ಟ್ಮೆಂಟ್.
ಇವತ್ತು ನಮ್ಮ ಮಧ್ಯಾಹ್ನ ಲ್ಯಾಬ್ ಇಲ್ಲದೆ ಇರೋ ಕಾರಣ ನಾವು ಬೇಗ ಹಾಸ್ಟೆಲ್ಗೆ ಹೋಗಿದ್ವಿ, ಯಾಕಂದರೆ ನಮ್ಮ ಪ್ರಾಜೆಕ್ಟ್ ಮಾಡಬೇಕಿತ್ತು. ಇದು ನಮ್ಮ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟಲ್ಲಿ ಒಂದು ಹಾಬಿ ಪ್ರಾಜೆಕ್ಟ್ ಅಂತೇಳಿ ಪ್ರಾಜೆಕ್ಟ್ ಮಾಡೋದಿತ್ತು. ಅದಕ್ಕೋಸ್ಕರ ನಾವು ಒಂದು ಸಿಂಪಲ್ ಪ್ರಾಜೆಕ್ಟ್ ಮಾಡ್ತಾಯಿದ್ವಿ. ಅದೇನೆಂದರೆ ಡಸ್ಟ್ ಕ್ಲೀನ್ ರೋಬೋಟ್. ಇದೆ ನೋಡಿ ವರ್ಕಿಂಗ್ ಪ್ರೋಸೆಸ್. ನಮ್ಮ ಪ್ರಾಜೆಕ್ಟ್ ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಪುತ್ರೆಕಾಳು ತಿನ್ನೋದ್ರ ಜೊತೆಗೆ ನಾವು ನಿಮ್ಮನ್ನು ವಿದಾಯ ಹೇಳ್ತೀವಿ. ನೆಕ್ಸ್ಟಲ್ಲಿ ಮತ್ತೆ ಸಿಗೋಣ.